ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಬಣ ಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜ್ಯಕ್ಕೆ ವರಿಷ್ಠರು ಆಗಮಿಸಿ ಸಮಾಧಾನ ಪಡಿಸುವಂತ ಕೆಲಸ ಮಾಡಿದ್ರು ಕೂಡ ಬಣ ಬಡಿದಾಟ ಇನ್ನೂ ನಿಂತಿಲ್ಲ. ರಾಮುಲು ಹಾಗೂ ರೆಡ್ಡಿ ಕಲಹದ ಮಧ್ಯೆ ಮತ್ತೊಂದು ಮೀಟಿಂಗ್ ನಡೆದಿದೆ. ಸದಾನಂದಗೌಡ ಮನೆಯಲ್ಲಿ ಬಿಜೆಪಿ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಸಂಸದ ಬಸವರಾಜ ಬೊಮ್ಮಾಯಿ, ಎಂಎಲ್ಸಿ ಸಿಟಿ ರವಿ ಭಾಗಿಯಾಗಿದ್ದಾರೆ. ನಿನ್ನೆ ಕೋರ್ ಕಮಿಟಿ ಸಭೆ ಬಳಿಕ ಮತ್ತೊಂದು ಸಭೆ ನಡೆದಿದೆ. ಒಕ್ಕಲಿಗ ಲಿಂಗಾಯತ ನಾಯಕರು ಸೀಕ್ರೆಟ್ ಆಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬಹಳ ಕುತೂಹಲ ಕೆರಳಿಸ್ತಾ ಇದೆ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅಂತೇಳಿ. ಒಂದು ಕಡೆ ಯತ್ನಾಳ್ ಟೀಮ್ ನೇರವಾಗಿ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಕೋರ್ ಕಮಿಟಿ ಮೀಟಿಂಗ್ ಆಯಿತು. ಅದಾದ ಬಳಿಕ ರಿಪಬ್ಲಿಕ್ ಕನ್ನಡ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಒಂದು ಬ್ರೇಕ್ ಅನ್ನು ಮಾಡಿತ್ತು. ಅದು ಶ್ರೀರಾಮುಲು ಅವರು ಬೇಸರವನ್ನ ಹೊರಹಾಕಿದ್ದ ವಿಚಾರವಾಗಿ. ಇಬ್ಬರು ಕೂಡ ದೂರ ದೂರ ಅನ್ನುವಂತಾಗಿತ್ತು. ಇಬ್ಬರು ಒಂದು ಕಡೆ ಸೇರಿದ್ರೆ ಎಂಥದ್ದೇ ಚುನಾವಣೆಯನ್ನ ಗೆಲ್ಲಿಸಿಕೊಂಡು ಬರುವಂತ ಶಕ್ತರಿದ್ದಂತ ಸ್ನೇಹಿತರು ಇವತ್ತು ದೂರ ದೂರ ಅಂತೇಳಿ ಇತ್ತು. ಈ ನಡುವೆ ಎಲ್ಲವೂ ಕೂಡ ಇಷ್ಟೇನಾ ಅಂತ ಅಂದುಕೊಂಡಿದ್ರಲ್ಲ, ಆದರೆ ಮತ್ತೊಂದು ಮೀಟಿಂಗ್ ಆಗಿದೆ. ಆರ್ ಅಶೋಕ್ ಅವರು ಮಾತಾಡಿದರೆ ಕೇಳಿ. ನಿನ್ನೆ ಕೋರ್ ಕಮಿಟಿಯ ಸಭೆ ರಾಜ್ಯದಲ್ಲಿ ನಡೆದಿತ್ತು. ಸನ್ಮಾನ್ಯ ಅಗರ್ವಾಲ್ರು ಮತ್ತು ಇನ್ನು ಇತರರು ಪೊನ್ನು ರಾಧಾಕೃಷ್ಣನ್ ಮತ್ತು ಸುಧಾಕರ್ ರೆಡ್ಡಿಯವರ ಜೊತೆಯಲ್ಲಿ ನಾವೆಲ್ಲ ಕೋರ್ ಕಮಿಟಿಯವರು ಸೇರಿದ್ದೆವು. ಒಂದಷ್ಟು ವಿಚಾರಗಳ ಬಗ್ಗೆ ಮತ್ತೊಮ್ಮೆ ನೀವೆಲ್ಲ ಕೂತ್ಕೊಂಡು ಅದನ್ನು ವಿಮರ್ಶೆ ಮಾಡಿ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಸಹಮತದಲ್ಲಿ ನಡೆಯುವಂಥ ರೀತಿಯಲ್ಲಿ ಆಗಲಿ, ಅದಕ್ಕೆ ಬೇಕಾಗಿ ನೀವು ಪ್ರತ್ಯೇಕವಾಗಿ ಕೂತ್ಕೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ಅಗರ್ವಾಲ್ರು ನೋಡಿ. ಎರಡು ಪ್ರಕ್ರಿಯೆ ಪಕ್ಷದಲ್ಲಿ ನಡೀತಾ ಇದೆ. ಸಂಘಟನಾ ಪರ್ವ ಅಂತ ಮತ್ತು ಇನ್ನೊಂದು ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇವೆರಡನ್ನೂ ಸಮನ್ವಯಗೊಳಿಸಿ ಮಂಡಳ ಹಂತ, ಜಿಲ್ಲಾ ಹಂತದಲ್ಲಿ ಮೊದಲನೇ ಹಂತದ ಏನು ಆಗಬೇಕು ಅದ್ರ ಬಗ್ಗೆ ಸಹಮತದೊಂದಿಗೆ ಎಲ್ಲ ಜಿಲ್ಲಾ ಮಟ್ಟದ ನಾಯಕರ ಜೊತೆಗೆ ಚರ್ಚೆ ಮಾಡಿ ಸಹಮತದೊಂದಿಗೆ ಮಾಡಬೇಕು ಅಂತ ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನಿನ್ನೆ ರಾಜ್ಯದ ಕೋರ್ ಕಮಿಟಿ ಸಭೆಯಲ್ಲಿ ನಾವೆಲ್ಲರೂ ಕೂಡ ಸುದೀರ್ಘವಾಗಿ ಸುಮಾರು 3-4 ಗಂಟೆಗಳ ಚರ್ಚೆ ಮಾಡಿದ್ರಿ. ರಾಜ್ಯದಲ್ಲಿ ಒಂದು ಒಮ್ಮತವಾದಂಥ ಒಂದು ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆ ಬಂದಿದ್ದಂಥ ನಮ್ಮ ರಾಧಾ ಮೋಹನ್ ರವರು ಇನ್ಚಾರ್ಜ್ ಅವರು ನಮಗೆ ಸೂಚನೆಯನ್ನು ಕೊಟ್ಟರು. ಸೂಕ್ತವಾದಂಥ ಯಾರ್ಯಾರಿದ್ದಾರೆ ಅನ್ನೋದು ಪಟ್ಟಿನೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಆ ಪಟ್ಟಿಯನ್ನು ನೋಡಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಇವತ್ತು ಸೀಕ್ರೆಟ್ ಮೀಟಿಂಗ್ ಆಗಿದೆ, ಏನು ಚರ್ಚೆ ಆಗಿದೆ ಸುರೇಶ್? ನಾಗೇಂದ್ರ ಬಾಬು, ಇವತ್ತು ಆಗಿರ್ತಕ್ಕಂಥ ಸಭೆ ನಮ್ಗಿರುವಂತಹ ಮಾಹಿತಿ ರಾಧಾಮೋಹನ್ ದಾಸ್ ಅವರ ಸೂಚನೆ ಮೇರೆಗೆ ಸಭೆ ನಡೆದಿದೆ ಅಂತಕ್ಕಂಥದ್ದು. ಆದ್ರೆ ಇದೆಲ್ಲದರ ನಡುವೆ ಇವರ ಒಂದು ತಂತ್ರಗಾರಿಕೆ ಏನು ಅನ್ನೋದನ್ನು ಕೂಡ ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಪೂರಕವಾಗಿ ಜಿಲ್ಲಾಧ್ಯಕ್ಷರು ಮತ್ತೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಏನಿರ್ತಕ್ಕಂಥ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಒಮ್ಮತದ ಅಂದ್ರೆ ಮತಗಳು ಏನು ಒಂದು ಕೌಂಟ್ ಆಗತ್ತೆ, ಅದಕ್ಕೆ ಜಿಲ್ಲಾಧ್ಯಕ್ಷರದ್ದು ಕೂಡ ಕೌಂಟ್ ಆಗತ್ತೆ. ಸೊ ಹಾಗೆ ನೋಡೋದಾದ್ರೆ ಈಗ ಇವರು ಸೇರಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರನ್ನ ಆಯ್ಕೆ ಮಾಡೋದ್ರಲ್ಲಿ ಒಂದು ರೀತಿಯಲ್ಲಿ ತಮ್ಮದೇ ಆದಂತ ಕೈ ಮೇಲ್ಗೈ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ಸೇರುವಂತ ಸಾಧ್ಯತೆ ಇದೆ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಅಂದ್ರೆ ಫೆಬ್ರವರಿ ಹಂತದಲ್ಲಿ ಒಂದು ವೇಳೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ವೋಟಿಂಗ್ ಮೂಲಕ ಏನಾದ್ರು ಮಾಡಬೇಕು ಅಂತಕ್ಕಂಥ ಸಂದರ್ಭ ಆಗಿದ್ದೆ. ಆದರೆ ಆ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರನ್ನ ಅಂದ್ರೆ ತಮ್ಮ ಪರ ಇರಬೇಕು ಅಂತಕ್ಕಂಥ ಒಂದು ತಂತ್ರಗಾರಿಕೆಯ ಭಾಗ ಕೂಡ ಆಗಿರುವಂತ ಸಾಧ್ಯತೆಗಳು ಇರತಕ್ಕಂಥದ್ದು ನಾಗೇಂದ್ರ ಬಾಬು. ಇದೆಲ್ಲದರ ಸುರೇಶ್ ಹಾಗೆ ಸಂಪರ್ಕದಲ್ಲೇ ರೀ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ವಿಜೇಂದ್ರ ವಿರುದ್ಧವೂ ಕೂಡ ಕೋರ್ ಕಮಿಟಿ ಸದಸ್ಯರಿಂದ ಆರೋಪ ಕೇಳಿ ಬಂದಿದೆ. ರಿಪಬ್ಲಿಕ್ ನಲ್ಲಿ ಕೋರ್ ಕಮಿಟಿ ಜಟಾಪಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಅಪ್ಡೇಟ್. ಈ ಕ್ಷಣದ ಅಪ್ಡೇಟ್. BY ವಿಜೇಂದ್ರ ಕಾರ್ಯವೈಖರಿಗೆ 3 ಕೋರ್ ಕಮಿಟಿ ಸದಸ್ಯರು ಆಕ್ಷೇಪವನ್ನು ಹೊರಹಾಕಿದ್ದಾರೆ. ರಾಧಾ ಮೋಹನ್ ದಾಸ್ ವಿರುದ್ಧವೂ ಕೂಡ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ಯಾರ್ಯಾರು? CT ರವಿ, DV ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಗರಂ ಆಗಿದ್ದಾರೆ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ನೀವು ಬಂದರೆ ಸರಿ ಮಾಡೋಕ್ಕಾಗುತ್ತಾ ಅಂತೇಳಿ ಪ್ರಶ್ನೆಯನ್ನು ಮಾಡಿದ್ದಾರೆ. CT ರವಿ, ಸದಾನಂದಗೌಡರು, ಬಸವರಾಜ ಬೊಮ್ಮಾಯಿ 3 ಕೂಡ ಗರಂ ಆಗಿ
ರಾಧಾ ಮೋಹನ್ ದಾಸ್ಗೆ ಪ್ರಶ್ನೆ ಮಾಡಿದ್ದಾರೆ. ನೀವು ಬಂದ್ರೆ ಎಲ್ಲ ಸರಿ ಹೋಗುತ್ತಾ? ಯಾಕೋ ಸರಿ ಹೋಗ್ತಿಲ್ಲ ಇದು. ಅಪರೂಪಕ್ಕೆ ಬಂದು ಏನ್ ಸರಿ ಮಾಡ್ತೀರಾ ಅಂತೇಳಿ ಬೊಮ್ಮಾಯಿಯವರು ಪ್ರಶ್ನೆ ಮಾಡಿದ್ದಾರಂತೆ. ರಾಧಾ ಮೋಹನ್ ದಾಸ್ ಅವರ ಎದುರೇ ಮೂವರು ನಾಯಕರು ಪ್ರಶ್ನೆಯನ್ನ ಮಾಡಿದ್ದಾರಂತೆ. ಮಾಹಿತಿಯನ್ನ ಕೊಡ್ತಾ ಇದ್ರು ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್. ಸುರೇಶ್, ಏನಿದು, ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಶಿಸ್ತಿನ ಪಕ್ಷ ಸುರೇಶ್, ಶಿಸ್ತಿನ ಪಕ್ಷ ಸುರೇಶ್. ಅಂಥದ್ರಲ್ಲಿ ವಿಜೇಂದ್ರ ಅವರ ಕಾರ್ಯವೈಖರಿ ಬಗ್ಗೆನೇ ಮೂವರು, ಅದರಲ್ಲಿ ಇಬ್ರು ಮಾಜಿ ಸಿಎಂಗಳು ಸದಾನಂದ ಗೌಡರು ಹಾಗೂ ಬಸವರಾಜ ಬೊಮ್ಮಾಯಿ ಅವರು, ಆರ್ ಅಶೋಕ್ ವಿಪಕ್ಷ ನಾಯಕರು ಈಗ ಹಾಲಿ, ಈ ನಾಯಕರಿಗೆಲ್ಲ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತಂದ್ರೆ ಬಿಜೆಪಿ ಪಾಳ್ಯದಲ್ಲಿ ಏನಾಗ್ತಾ ಇದೆ? ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡೋದೇನೋ ಇವರ ಅಜೆಂಡಾ ಅಥವಾ ಹೇಗೆ? ನಾಗೇಂದ್ರ ಬಾಬು, ನಾವು ಬೆಳಿಗ್ಗೆಯಿಂದಲೂ ಕೂಡ ನಾವು ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದು ರಾಮುಲು ಅವರ ಕುರಿತಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಮೊದಲು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಕಡೆ ರಾಮುಲವ್ರದ್ದು ಒಂದು ಭಾಗ ಆದ್ರೆ ಮತ್ತೊಂದು ಕಡೆ ವಿಜೇಂದ್ರ ವಿರುದ್ಧವೇ ಕೋರ್ ಕಮಿಟಿ ಸದಸ್ಯರು, ಅದರಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ರಾಧಾ ಮೋಹನ್ ದಾಸ್ ಅವರ ಮುಂದೆ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಅಂದ್ರೆ ಎಲ್ಲ ಒಂದು ಕಡೆ ವಿಜೇಂದ್ರ ಅವರ ಕಾರ್ಯವೈಖರಿಗೆ ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಇಬ್ಬರು ಮೂವರು ಕೋರ್ ಕಮಿಟಿ ಸದಸ್ಯರು ರಾಧಾ ಮೋಹನ್ ದಾಸ್ ಅವರ ಮುಂದೆ ಮತ್ತೆ ವಿಜೇಂದ್ರ ಅವರ ಎದುರೇನೆ ಒಂದಷ್ಟು ಅಸಮಾಧಾನದ ಮಾತುಗಳನ್ನ ಆಡೋದಕ್ಕೆ ಮುಂದಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ವಿಜೇಂದ್ರ ಅವರ ಕಾರ್ಯವೈಖರಿ ಏನಿದೆ, ಏಕಪಕ್ಷೀಯ ನಿರ್ಧಾರ ಅಂತ ಏನಿದೆ, ಅದರ ವಿರುದ್ಧ ಕೂಡ ಅಸಮಾಧಾನ ಹೊರ ಹಾಕಿದ್ರು. ಸೊ ಇದೆಲ್ಲವೂ ಕೂಡ ನಡೆದ ನಂತರ, ಮಾತುಕತೆ ನಂತರ ಒಂದಷ್ಟು ಸಿಟಿ ರವಿ ಏನಿದ್ರು, ಸಿಟಿ ರವಿ ಅವರ ವಿಚಾರವೂ ಕೂಡ ಒಂದಷ್ಟು ಪ್ರಸ್ತಾಪ ಆಗುತ್ತೆ. ಇದಕ್ಕೆ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ ಹೈಕಮಾಂಡ್ ನಿಂದ. ಅಂದ್ರೆ ಈಗ ನೀವು ಬಂದಿದ್ರಿ, ಈಗ ಬಂದ್ರೆ ಈಗ ಎಲ್ಲವನ್ನು ಕೂಡ ಸರಿ ಮಾಡಕ್ ಆಗ್ಬಿಡುತ್ತಾ? ಹಾಗಿದ್ರೆ ಅಂದ್ರೆ ಈಗ ವಿಜೇಂದ್ರ ಮತ್ತು ಯತ್ನಾಳ್ ಬಣ ಏನಿದೆ, ಎರಡು ಬಣಗಳ ನಡುವಿನ ಒಂದು ಏನು ಗುದ್ದಾಟ ಏನಿದೆ ಅದು ತಾರಕಕ್ಕೆ ಹೋಗಿದೆ. ಇಷ್ಟಾದ ನಂತರ ಈ ಸಂದರ್ಭದಲ್ಲಿ ಅಂದ್ರೆ ಕೈ ಮೀರಿ ಹೋದ ನಂತರ ಬಂದಿದ್ದೀರಲ್ಲ, ಈ ತಳಮಟ್ಟದಿಂದ ಸರಿಯಾಗಬೇಕಾದಂತಹ ಒಂದು ಕೆಲಸ ಆಗ್ಬೇಕಾಗಿರ್ತಕ್ಕಂಥ ಇದು ಎಷ್ಟರ ಮಟ್ಟಿಗೆ ನಡೆಯುತ್ತೆ, ಈಗ ನೀವು ಬಂದಿರತಕ್ಕಂಥದ್ದು ಸಾಕಾರ ಆಗತ್ತಾ, ನೀವು ಬಂದಿರತಕ್ಕಂಥ ಉದ್ದೇಶ ಅಂತಕ್ಕಂಥ ಮಾತನ್ನ ನೇರವಾಗಿ ರಾಧಾ ಮೋಹನ್ ದಾಸ್ ಅವರಿಗೆ ಒಂದು ಸದಾನಂದ ಗೌಡರು ಮತ್ತೊಬ್ರು ಮಾಜಿ ಮುಖ್ಯಮಂತ್ರಿಗಳಂತಹ ಬಸವರಾಜ ಬೊಮ್ಮಾಯಿ ಅವರಿಬ್ಬರು ಕೂಡ ನೇರವಾದಂತಹ ಪ್ರಶ್ನೆಯನ್ನ ಕೋರ್ ಕಮಿಟಿಯಲ್ಲಿ ಪ್ರಸ್ತಾಪವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಹಜವಾಗಿ ವಿಜೇಂದ್ರ ಅವರು ಕೂಡ ಮೌನ ವಹಿಸಿರ್ತಕ್ಕಂಥದ್ದು ನಮಗೆ ಕೇಳಿ ಬಂದಿರೋ ಮಾಹಿತಿ. ಈ ಸಂದರ್ಭದಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಒಂದು ಆಕ್ಷೇಪ ವ್ಯಕ್ತಪಡುತ್ತೆ. ಆಕ್ಷೇಪ ಆಗ್ತಿದ್ದಂತೆನೆ ರಾಧಾ ಮೋಹನ್ ದಾಸ್ ಅವರು ಸಹಜವಾಗಿ ಒಂದಷ್ಟು ಅವರು ಕೂಡ ಬಗ್ಗೆ ಪ್ರಸಂಗ ಎದುರಾಗತ್ತೆ. ಯಾಕೆಂತಂದ್ರೆ ಖಂಡಿತವರು ಕೂಡ ಹೈಕಮಾಂಡ್ ಕಳೆದ 3-4 ತಿಂಗಳಿಂದಲೂ ಕೂಡ ಒಂದು ಕಡೆ ವಿಜೇಂದ್ರ ಅವರ ಬದಲಾವಣೆಗೆ ಆಗ್ಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಯತ್ನಾಳ್ ಅವರು ತಮ್ಮ ಹಿಡಿತವನ್ನ ಒಂದು ಇರಾದೆಗೆ ಮುಂದಾಗಿದ್ರು. ಇಂತಹ ಸಂದರ್ಭದಲ್ಲಿ ಕೂಡ ಹೈಕಮಾಂಡ್ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಕೊಡದೆ ರಾಜ್ಯ ಬಿಜೆಪಿಯ ಬಗ್ಗೆ ಯಾವುದೇ ರೀತಿಯ ಒಂದು ಸಮಾಧಾನಕರವಾಗಿ ಅಂದ್ರೆ ರಾಜ್ಯ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನಗಳಾಗ್ಲಿ, ಎರಡು ಬಣಗಳನ್ನ ಕೂಡಿ ಒಂದುಗೂಡಿಸುವಂತ ಪ್ರಯತ್ನಗಳನ್ನಾಗಿ ಮಾಡುವಂತ ಕೆಲಸ ಆಗೋದಿಲ್ಲ. ಸೊ ಈಗ ಈ ಕೋರ್ ಕಮಿಟಿಯಲ್ಲಿ ಹಿರಿಯ ನಾಯಕರಾದಂತಹ ಬಸವರಾಜ ಬೊಮ್ಮಾಯಿ ಅವರು, ಸದಾನಂದ ಗೌಡರು ಇಬ್ಬರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿ ಒಂದು ರೀತಿಯಲ್ಲಿ ರಾಧಾ ಮೋಹನ್ ದಾಸ್ ಅವರಿಗೆ ತೆಗೆದುಕೊಂಡ್ರು ಅಂತಂದ್ರೆ ಖಂಡಿತ ತಪ್ಪಾಗ್ಲಾರ್ದು ನಾಯಕ ಬಾಬು. ಇದೆಲ್ಲವೂ ಕೂಡ ಮುಂದಂತೆ ಮತ್ತೆ ಸಿಟಿ ರವಿಯವರಿಗೂ ಕೂಡ ಒಂದಷ್ಟು ಕ್ಲಾಸ್ ತೆಗೆದುಕೊಳ್ಳುವಂತ ಕ್ಲಾಸ್ ಆಯ್ತು ಅಂತಕ್ಕಂಥದ್ದು ಅಂದ್ರೆ ನಮ್ಗಿರುವಂತಹ ಮಾಹಿತಿ ನಾಗೇಂದ್ರ ಬಾಬು. ಜೊತೆಗೆ ಇದ್ರನ್ನ ನಮಗೆ ಒಂದಷ್ಟು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇದಾದ್ಮೇಲೆ ಪಕ್ಷ ತಳಮಟ್ಟದಿಂದ ಸರಿ ಆಗ್ಬೇಕು ಅಂತಂದ್ರೆ ಈಗ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀರಿ ಅಂತಕ್ಕಂಥ ಮಾತನ್ನು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ ರಾಧಾ ಮೋಹನ್ ದಾಸ್ ಅವ್ರಿಗೆ. ಸುರೇಶ್ ಅಲ್ಲೊಂದು ಪ್ರಶ್ನೆ ಮಾಡಿದ್ರು, ನೀವು ಅಪರೂಪಕ್ಕೆ ಬಂದು ಹೋದ್ರೆ ಎಲ್ಲ ಸರಿ ಹೋಗುತ್ತಾ ಅಂತೇಳಿ. ಆದ್ರೆ ಏನು ಸರಿ ಹೋಗಿಲ್ವಾ? ರಾಧಾ ಮೋಹನ್ ದಾಸ್ ಅವ್ರು ಬಂದು ಹೋಗಿ ವಾಪಸ್ ಹೋಗಿರೋದು ಏನಿಗೂ ಪ್ರಯೋಜನನೇ ಆಗಿಲ್ವಾ ಹಾಗಾದ್ರೆ? ಎಸ್ ನಾಗೇಂದ್ರ ಬಾಬು, ನಿಜವಾಗೂ ಕೂಡ ಈ ಪ್ರಶ್ನೆಯನ್ನ ನಮಗೂ ಕೂಡ ಒಂದಷ್ಟು ಅಂದ್ರೆ ಕುತೂಹಲ ಮೂಡಿದೆ ಇದೇ ಪ್ರಶ್ನೆ ವಿಚಾರವಾಗಿ. ಯಾಕೆಂತ ನೋಡೋದಾದ್ರೆ ಈಗ ಒಂದು ಕಡೆಗೆ ಅವ್ರು ಬಂದು ಹೋದ ಮೇಲೆಯೂ ಕೂಡ ಅವರು ಯಾವುದೇ ಹೇಳಿಕೆಗಳನ್ನ ಕೊಡಬಾರ್ದು ಅಂತ ಹೇಳಿದ ಮೇಲೂ ಕೂಡ ಮತ್ತೊಂದು ಕಡೆ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಂತಹ ರೇಣುಕಾಚಾರ್ಯ ಅವರು ಇವತ್ತು ಬಹಿರಂಗ ಹೇಳಿಕೆಯನ್ನ ಕೊಟ್ಟರು. ತಮ್ಗೆ ಗೊತ್ತಿರ್ಬೋದು, ಇದ್ರ ಬಗ್ಗೆನೂ ಕೂಡ ರಿಪಬ್ಲಿಕ್ ಕನ್ನಡ ಕೂಡ ಈ ವರದಿಯನ್ನ ಪ್ರಸಾರ ಮಾಡ್ತು. ಅಲ್ಲಿಯೂ ಕೂಡ ತಮ್ಮ ವಿರೋಧಿ ಬಣ ಯತ್ನಾಳ್ ಟೀಮ್ ನಲ್ಲಿ ಇರ್ತಕ್ಕಂಥ ದೀಪ್ ಹರೀಶ್ ಏನಿದ್ದಾರೆ ಅವರ ವಿರುದ್ಧ ಕೂಡ ಧ್ವನಿ ಎತ್ತುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಮತ್ತೆ ಆರೋಪಗಳು ಪ್ರತ್ಯಾರೋಪಗಳು ಹೇಳಿಕೆಗಳು ಏನಿದೆ ರಿಯಾಕ್ಷನ್ಸ್ ಗಳಿದೆ ಯಾವುದು ಕೂಡ ನಿಲ್ಲುವಂತೆ ಕಾಣ್ತಾ ಇಲ್ಲ. ಅಂತಿಮವಾಗಿ ಈಗ ಇದು ಹೈಕಮಾಂಡ್ ಅಂಗಳಕ್ಕೆ ಹೋಗುವಂತ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇದೆಲ್ಲದರ ಒಂದು ಸೈಡ್ ಅಜೆಂಡಾ ಏನು ಅಂತ ಹೇಳೋದಾದ್ರೆ, ಎಲ್ಲೋ ಒಂದು ಕಡೆ ವಿಜೇಂದ್ರ ಅವರನ್ನ ಬದಲಾವಣೆಯ ಕೂಗು ಎದ್ದಿರ್ತಕ್ಕಂಥದ್ದು ಪಕ್ಷದಲ್ಲಿ ಕೇಳಿ ಬಂದಿರ್ತಕ್ಕಂಥ ಗುಸುಗುಸು ಮಾತುಗಳು ಇದೆಲ್ಲವೂ ಕೂಡ ನೇರವಾಗಿ ಅಂದ್ರೆ ಬಹಿರಂಗ ಆಗಿದ್ರು ಕೂಡ ತೆರೆಮರೆಯಲ್ಲಿ ನಡೆದಿರ್ತಕ್ಕಂಥ ಮುಸುಕಿನ ಗುದ್ದಾಟ ಆಗಿರೋದ್ರಿಂದ
ಯಾವುದೇ ಒಂದು ತಾರ್ಕಿಕ ಅಂತ್ಯಕ್ಕೆ ಯಾರು ಕೂಡ ಬರೋದಕ್ಕಾಗ್ತಿಲ್ಲ, ಅಥವಾ ಯಾವ ನಾಯಕರು ಕೂಡ ಯಾರ ಪರವೂ ಕೂಡ ನೇರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಮುಂದಾಗ್ತಲ್ಲ. ಒಂದು ಕಡೆ ತಟಸ್ಥ ಬಣ, ಮತ್ತೊಂದು ಕಡೆ ತಮಗೆ ಗೊತ್ತಿರೋ ಹಾಗೆ ವಿಜೇಂದ್ರ ಬಣ, ಮತ್ತೊಂದು ಕಡೆ ಯತ್ನಾಳ್ ಬಣ. ಇದೆಲ್ಲದಕ್ಕೂ ಕೂಡ ನೇರವಾಗಿ ಅಮಿತ್ ಶಾ ಅಥವಾ ಹೈಕಮಾಂಡ್ ನ ಪ್ರಭಾವಿ ನಾಯಕರು ಯಾರಾದ್ರೂ ಎಂಟ್ರಿ ಆಗಿ ಅಷ್ಟರಲ್ಲಿ ನೇರ ಒಂದಷ್ಟು ಎರಡು ಬಣಗಳನ್ನ ಕೂರಿಸಿ ಮಾತಾಡಿಸುವಂತಹ ಪ್ರಯತ್ನಗಳು ಆದರೆ ಒಂದಷ್ಟು ಇವೆಲ್ಲ ಒಂದು ಹೇಳಿಕೆಗಳು ಈ ರಾಜ್ಯ ಬಿಜೆಪಿಗೆ ಇದೆಲ್ಲದಕ್ಕೂ ಕೂಡ ಬೇರೆಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಇದೇ ರೀತಿಯಾಗಿ ಮುಂದುವರಿ. ಯಾಕೆಂದ್ರೆ ರಾಧಾ ಮೋಹನ್ ದಾಸ್ ಅವರು ಸಭೆಯಲ್ಲಿ ವಾರ್ನ್ ಮಾಡಿದ ನಂತರವೂ ಕೂಡ ಈ ಹೇಳಿಕೆಗಳು, ಪ್ರತ್ಯಾರೋಪಗಳು, ಆರೋಪಗಳು ಎಲ್ಲವೂ ಕೂಡ ಇದಾಗಿರತಕ್ಕಂಥದ್ದು. ಇಲ್ಲಿ ಇವತ್ತೇ ಅಂದ್ರೆ ಅದಾದ ಒಂದೇ ದಿನದಲ್ಲಿ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಕೂಡ ಇರುತ್ತೆ ಅನ್ನೋದು ಯಾವ ಗ್ಯಾರಂಟಿ ಅಂತಕ್ಕಂಥದ್ದು ಈಗ ಎದುರುವಂತ ಪ್ರಶ್ನೆ ಆಗಿದ್ರೆ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.